ದೇವರೇ, ನ್ಯಾಯವನ್ನು ನಿರ್ಣಯಿಸಿ ನನಗೋಸ್ಕರ ವ್ಯಾಜ್ಯವನ್ನು ನಡೆಸಿ ನಿರ್ದಯವಾದ ಜನಾಂಗದಿಂದ ತಪ್ಪಿಸು. ದುರಾಚಾರಿಗಳಾದ ಮೋಸಗಾರರಿಂದ ನನ್ನನ್ನು ಬಿಡಿಸು. ಬುಧವಾರ 5 ಮಾರ್ಚ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೆರೆಮೀಯನ ಪ್ರವಾದನ ಗ್ರಂಥ 15ನೇ ಅಧ್ಯಾಯದ 19ನೇ ವಚನ. ಇದರಿಂದ ಯೆಹೋವನು ಹೀಗೆನ್ನುತ್ತಾನೆ, ನೀನು ನನ್ನ ಕಡೆಗೆ ಹಿಂದಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುವೆನು. ನೀನು ತುಚ್ಛವಾದದ್ದನ್ನು ನಿರಾಕರಿಸಿ ಅಮೂಲ್ಯವಾದದ್ದನ್ನು ಪ್ರಕಾಶಪಡಿಸಿದರೆ ನೀನು ನನ್ನ ಬಾಯಿಯಂತಿರುವಿ. ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳುವರು, ನೀನು ಅವರ ಕಡೆಗೆ ತಿರುಗದಿರುವಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ತನ್ನ ಕಡೆಗೆ ತನ್ನ ಮಕ್ಕಳು ತಿರುಗಿಕೊಳ್ಳಬೇಕೆಂಬುದಾಗಿ ಆಶಿಸುವುದು ಮಾತ್ರವಲ್ಲದೆ ಅವರನ್ನು ಪುನಃಸ್ಥಾಪಿಸಿ ತನ್ನ ಕಾರ್ಯಕ್ಕೆ ಉಪಯೋಗಿಸಿಕೊಳ್ಳುವಂತವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನೇಮಕಗೊಂಡ ಶೀರ್ಷಿಕೆ ಹಿಂತಿರುಗಿ ದೇವರ ಕಡೆಗೆ ಬಾ. ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತು ಬೂದಿ ಬುಧವಾರ, ಶ್ರಮ ಮರಣಗಳ ದಿವಸವನ್ನು ನಾವು ಎಲ್ಲ ವಿಧದಲ್ಲೂ ತಿಳಿದಂಥವರಾಗಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಂಥ ಸಮಯ. ಇದಕ್ಕೆ ನಾನು ಆರಿಸಿಕೊಂಡಂಥ ವಚನ ದೇವರು ಯೆರೆಮೀಯನೊಂದಿಗೆ ಆಡುವಂಥ ಮಾತುಗಳು. ಯೆರೆಮೀಯನು ತನಗಾದಂಥ ನೋವನ್ನು ಹೇಳಿಕೊಳ್ಳುತ್ತಾ ದೇವರ ಮುಂದೆ ಬಂದಿರುವಾಗ ದೇವರು ಅವನ ಮಾತನ್ನು ಕೇಳಿ ದೇವರು ಹೇಳುವಂಥ ಮಾತೇನೆಂದರೆ, ನೀನು ಹಿಂತಿರುಗುವುದಾದರೆ, ನೀನು ನನ್ನ ಕಡೆಗೆ ತಿರುಗಿ ಒಳ್ಳೆಯದನ್ನು ಮಾಡುವುದಾದರೆ ನಾನು ನಿನ್ನನ್ನು ತಿರುಗಿ ಆರಿಸಿಕೊಂಡು ಪುನಃಸ್ಥಾಪಿಸಿ ನನಗೋಸ್ಕರವಾಗಿ ನಿನ್ನನ್ನು ಉಪಯೋಗಿಸುವೆನೆಂಬುದಾಗಿ ಹೇಳುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಮಗೆ ಕೊಟ್ಟಿರ್ತಕ್ಕಂಥ ಈ ಸಮಯ, ಈ ಶ್ರಮ ಮರಣಗಳ ಸಮಯದಲ್ಲಿ ನಾವು ನಿಂತು ದೇವರು ಮತ್ತು ನಮ್ಮ ಸಂಬಂಧ ಕುರಿತು ಆಲೋಚಿಸುವಂಥದ್ದು ಅಗತ್ಯ. ನಮ್ಮ ಜೀವನದಲ್ಲಿ ನಡೆದಂಥ ಸಂಗತಿಗಳನ್ನು ಆಲೋಚಿಸುವಂಥದ್ದು ಸೂಕ್ತ. ನಾವು ಮಾಡಿರುವಂಥ ತಪ್ಪುಗಳು, ದೇವರು ನಮ್ಮನ್ನು ಆರಿಸಿಕೊಂಡಾಗ ನಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ, ಇವುಗಳನ್ನು ಮರೆತು ನಾವು ಜೀವಿಸುತ್ತಿರುವಾಗ ಪುನಃ ದೇವರ ಬಳಿಗೆ ಬಂದು ದೇವರಲ್ಲಿ ನಮ್ಮ ಬಲಹೀನತೆಗಳನ್ನು ತಿಳಿಸಿ ದೇವರು ನಮ್ಮನ್ನು ತನ್ನ ಕಾರ್ಯಕ್ಕೆ ಉಪಯೋಗಿಸಲಿ ಎಂಬುದಾಗಿ ನಮ್ಮನ್ನು ಸಮರ್ಪಿಸಿಕೊಡುವಂಥ ಸಮಯ. ಹೀಗೆ ಮಾಡುವಾಗ ನಾವು ದೇವರೊಂದಿಗೆ ಐಕ್ಯವಾಗುವಂತೆಯೂ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡುವಂತೆಯೂ ದೇವರು ತನ್ನ ಉದ್ದೇಶವನ್ನು ನಮ್ಮಲ್ಲಿ ನೆರವೇರಿಸಿಕೊಳ್ಳುವಂತೆಯೂ ನಡೆಯಲಿಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕೋಸ್ಕರವಾಗಿ ಸಿದ್ಧಗೊಳ್ಳೋಣ, ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಕರ್ತನೇ, ದಯಮಯ ಸ್ವಾಮಿ, ನೀನೇ ನಮ್ಮನ್ನು ಉಪಯೋಗಿಸಿ ನೀನು ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.